ಸ್ವಿಂಗ್ ಇದೆ. ಇದು ಆಕ್ಚುಲಿ ನಾವು ಮನೆ ತಗೊಬೇಕು ಅಂತ ಇದ್ದೀವಿ. ಇದೇನು ಖುಷಿ, ಆನೆ 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 ಇದೆ. ವ್ಯೂ ಪಾಯಿಂಟ್ ನೋಡಕ್ಕೆ ಎಷ್ಟು ಜನ ಇಲ್ಲಿ ನೋಡಿ. ಅವೆಲ್ಲ ಆಡಿಯನ್ಸ್, ಅವಳು ಪರ್ಫಾರ್ಮ್ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾವು ಆ್ಯಕ್ಚುಲಿ ಈಗ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಸೊ ಈಗ ಹೊರಗಡೆ ಹೋಗೋಣ. ಅದು ರಾಜ ಸೀಟ್ ಹೋಗೋಣ ಅಂತ ಇದ್ದೀವಿ. ಸೊ ಹಂಗಾಗಿ ಫ್ರೆಶ್ ಅಪ್ ಆಗಿ ಓಡ್ತಾ ಇದ್ದೀವಿ. ಸ್ವಲ್ಪ ಸ್ಟ್ರೈನ್ ಆಗಿತ್ತು ಇವತ್ತು ಆ್ಯಕ್ಚುಲಿ. ಸ್ವಲ್ಪ ಸ್ಟ್ರೈನ್ ಆಗಿತ್ತು. ನನ್ನ ಫೇಸಲ್ಲಿ ಈಗಲೂ ಒಂಥರ ಹಂಗೆ ಇದೆ. ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಈಗ ಹೋಗ್ತಾ ಇದೀವಿ. ಬನ್ನಿ, ಪ್ಲೇಸಸ್ ಎಲ್ಲ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಒಳ್ಳೆ ಸನ್ಸೆಟ್ ತೋರಿಸ್ತೀನಿ. ಓಕೆನಾ? ಇವಾಗ ಫೈನಲಿ ಅಲ್ಲೊಂದು ಟೆಂಪಲ್ ಇದೆ, ಅಲ್ಲಿಗೊಂದು ಹೋಗ್ಬೇಕು. ಇದು ರಾಜ ಸೀಟ್ ಮಡಿಕೇರಿ. ಕ್ಯಾಶ್ ಅಂತ ಚಾಯ್ ಕ್ಯಾಶ್ ಐ ವಾಂಟ್ ಚಾಯ್. ಹೌದಾ? ಏನು ರಾಜ ಸೀಟ್ ಮಡಿಕೇರಿ. ಗಾಡಿನ ಅಳ್ಳಾಡ್ಬಿಡ್ತಲ್ಲ, ಯಾಕೋ ಗಾಡಿನ ಅಳ್ಳಾಡಿಸ್ಬಿಟ್ಟ. ಸ್ನೇಕ್ ನೋಡು, ಅಪ್ಪ. ಬನ್ನಿ ಗೈಸ್, ಇದೇನೆ ರಾಜ ಸೀಟ್. ಸೊ ರಾಜ ಸೀಟ್ ಅಂತಂದರೆ ಸೀರಿಯಸ್ಲಿ ಅಪ್ಪ, ವಾವ್, ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣ್ತಾರೆ. ಇಲ್ಲಿ ಫುಲ್ ಜನ ಕೂತಿದ್ದಾರೆ. ಆ ಹುಡುಗಿ ಒಂದೇ ಡ್ಯಾನ್ಸ್ ಮಾಡಿ ಎಂಜಾಯ್ಮೆಂಟ್ ಕೊಡ್ತಾ ಇದೆ ಎಲ್ಲರಿಗೂ. ನಾವೆಲ್ಲ ಆಡಿಯನ್ಸ್, ಅವಳು ಪರ್ಫಾರ್ಮ್ ಮಾಡೋದು. ಚೆನ್ನಾಗಿದೆ ಅಲ್ಲ? ಸಖತ್ತಾಗಿ ಮಾಡ್ತಾಳೆ. ಅದು ರೆಡಿ ಸಖತ್ತಾಗಿದೆ ಅವಳು. ಇನ್ನೊಬ್ಬ ಬಂದ ಹೀರೋ ಅವಳು ಓಡಿದ್ಲು. ಇದೆ ರಾಜ ಸೀಟ್ ವ್ಯೂ ಪಾಯಿಂಟ್. ರಾಜ ಸೀಟ್ ವ್ಯೂ ಪಾಯಿಂಟ್. ಎಷ್ಟೊಂದು ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಪೀಪಲ್ ಆರ್ ವೇಟಿಂಗ್ ಫಾರ್ ವ್ಯೂ ಅಷ್ಟೇ. ಸೊ ಬಿಡ್ಲು ವ್ಯೂ ಪಾಯಿಂಟ್ ನೋಡಕ್ಕೆ ಎಷ್ಟು ಜನ ಇಲ್ಲಿ ಕೂತಿದ್ದಾರೆ ನೋಡಿ. ಇಲ್ಲಿ ಇಷ್ಟು ಜನ ಕೂತಿದ್ದಾರೆ, ಇಷ್ಟೆಲ್ಲ ಕೂತಿದ್ದಾರೆ. ಚೆನ್ನಾಗಿತ್ತು. ಅದಕ್ಕೆ ಎಷ್ಟು ರಶ್ ಇತ್ತು ಗೊತ್ತಾ, ಸಖತ್ ರಶ್ ಇತ್ತು. ನಾನು ಅಂದ್ಕೊಂಡೆ ಇದಕ್ಕೆ ಇಷ್ಟು ತನಕ ಇಷ್ಟು ಜನ ಬಂದಿದ್ದಾರಲ್ಲಪ್ಪ ಅಂತ. ಆಮೇಲೆ ಅಂದ್ಕೊಂಡೆ ನಮ್ಮ ಖುಷಿಯವ್ರ ಮನೆ ಹತ್ರ ನಾನು ನೋಡಿದ್ದೆ ಅಂತ ಒಂದ್ಸತಿ ಫೀಲ್ ಆಗಿತ್ತು. ಇವಾಗ ನೋಡ್ತೀನಿ, ಸಖತ್ತಾಗಿತ್ತು. ಇಟ್ಸ್ ಗುಡ್. ನಾನು ಕಾಯ್ತು ವಾಚ್ಮನ್ ಕಳ ಅಂದ್ಬಿಡ್ತಲ್ಲ. ಫುಲ್ಲು ಫ್ಲವರ್ಸ್ ಅಪ್ಪ. ಇದು ಫ್ಲವರ್ ಶೋನ ಏನು ಅಲ್ಲ? ಎಸ್. ಇದೇನು ಖುಷಿ, ಆನೆ 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 ಇದೆ. ಎಲ್ಲಿ? ಬಟ್ ಸನ್ಸೆಟ್ ನೋಡೋ ಟೈಮ್ಗೆ ಇಲ್ಲಿಗೆ ಬಂದರೆ ಸಖತ್ತಾಗಿ ಫೀಲ್ ಅಂತ ಅನಿಸುತ್ತೆ. ಇದು ಅಂದರೆ ಎಲ್ಲ ನಾರ್ಮಲ್ ಪಾರ್ಕ್ ಥರ ಲುಕ್ಕು.
ಬಟ್ ಆದರೆ ವೀಕೆಂಡ್ ಯಾವಾಗಾರ ಆಗಿರ್ಬೋದು, ಈವ್ನಿಂಗ್ ಬಂದರೆ ಈ ಒಂದು ರಾಜ ಸೀಟ್ ಹೆಲ್ಪ್ಫುಲ್ ಆಗುತ್ತೆ, ಮಾರ್ನಿಂಗ್ ಇಲ್ಲ ಈವ್ನಿಂಗ್. ಸೊ ಸುಮ್ಮನೆ ಆಫ್ಟರ್ನೂನು 10 ಅವಂಗೆಲ್ಲ ಬಂದರೆ ಸುಮ್ಮನೆ ವೇಸ್ಟ್. ಇದು ಆ್ಯಕ್ಚುಲಿ ನಾವು ಮನೆ ತೊಗೊಬೇಕು ಅಂತ ಇದ್ದೀವಿ ಆ ಪ್ಲ್ಯಾನಲ್ಲಿ. ಸೊ ಅದಕ್ಕೆ ನೋಡೋಣ ಅಂತ. ನೋಡಿ, ಹೂನಲ್ಲೇ ಕಟ್ಟಿದ್ದಾರೆ ಈ ಮನೇನ. ಎಷ್ಟು ಏನು ಅಂತೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ನೋಡ್ಬೇಕು. ಟೆಂಪಲ್ ಅಂತೆ ಇದು, ಶ್ರೀ ಏನು ಬಗಂಡೇಶ್ವರ ದೇವಾಲಯ, ಬಗಂಡೇಶ್ವರ ಟೆಂಪಲ್ ಅಂತೆ. ನೋಡೋಣ. ಶಿವ ಇದೆ ಇಲ್ಲಿ, ನನ್ನ ಫೇವ್ರೆಟ್ ಶಿವ. ಯೇ ಸೂಪರ್. ಅಮರ್ ಜವಾನ್ ಸೋಲ್ಜರ್ಸ್ಗೆ ಸಲ್ಯೂಟ್. ಕೂರ್ಗಿಂದ ತುಂಬಾ ಸೋಲ್ಜರ್ಸ್ ಎಲ್ಲ ಕೊಡುಗೆಗಳು ಜಾಸ್ತಿ. ತುಂಬಾ ಅಂದ್ರೆ ಇದೇ ಫೇಮಸ್, ಗನ್ನೇ ಫೇಮಸ್. ಗನ್ನು ಸೋಲ್ಜರ್ಸ್ ಫೇಮಸ್, ಸರಿ ಗನ್ ಫೇಮಸ್ ಅಂದ್ರೆ ಎಲ್ಲರ ಮನೆಯಲ್ಲೂ ಗನ್ ಇರುತ್ತೆ. ಅದು ಬಿಕಾಸ್ ಫಾರ್ ದೇರ್ ಪ್ರೊಟೆಕ್ಷನ್ಸ್. ಗನ್ನು ಮತ್ತೆ ಇದು ಕತ್ತಿ ಅದೆಲ್ಲ ಇರುತ್ತೆ. ಖುಷಿ ನಿಲ್ಸ್ಬಿಟ್ಟಾರೆ ಇಲ್ಲಿ, ಖುಷಿ ನಿಲ್ಸ್ಬಿಟ್ಟಿದ್ದಾರೆ ಗಾಯ್ಸ್. ಎಲ್ಲೂ ಹೋಗ್ಬಿಡ, ನಿಂತಿದ್ದ ಜಾಗದಲ್ಲ ನಿಂತ್ಕೊಳ್ಳೋ ಶಿವರಾಜ್ ಎಸ್ ಬೇ ಅಂತ. ಬಾರೋ, ಫೌಂಟೇನ್ ಹಾಕ್ತಾರೆ ಇವಾಗ. ಲೋ ಬಾರೋ, ಎಸ್ ಬಿ ಜೊತೆ ಫೈಟ್. ಇಲ್ಲಿ ಇದು ಈ ಓದೋಣ, ಕನ್ನಡವನ್ನು ಬೆಳೆಸೋಣ. ಚೆನ್ನಾಗಿದಲ್ಲ. ಈ 2 ರೂಪಿ ಕಾಯಿನ್ ನೋಡಲಿ. 2 ರೂಪಿ ಕಾಯಿನ್. ಬಾ. ಫೈನಲಿ ರಾಜ ಸೀಟ್ ಮುಗೀತು. ಫೌಂಟೇನ್ ಎಲ್ಲ ನೋಡಾಯ್ತಾ? ಫೌಂಟೇನ್ ಎಲ್ಲ ನೋಡಾಯ್ತು, ರಾಜ ಸೀಟ್ ವ್ಯೂ ಎಲ್ಲ ನೋಡಾಯ್ತು, ಸಖತ್ತಾಗಿತ್ತು. 7ಗೆ ಅದು ಸ್ಟಾರ್ಟ್ ಆಗುತ್ತೆ. ಎಷ್ಟೊಂದು ಜನ ಫೌಂಟೇನ್ ಅಂದರೆ ಆನ್ ಇಲ್ಲ ಅಂತ ಅಂದು ಎಷ್ಟೊಂದು ಜನ ಹೋದರು. ಸೊ 7ಗೆ ಸ್ಟಾರ್ಟ್ ಅದು. ನಾವು ನೋಡಿಕೊಂಡು ಬಂದ್ವಿ. ಸೊ ಈಗ ಇಲ್ಲೇ ಪಕ್ಕದಲ್ಲಿರೋ ಒಂದು ಟೆಂಪಲ್ ಇತ್ತು. ಸೊ ಟೆಂಪಲಿಗೆ ಹೋಗೋಣ ಅಂತ ಬಂದಿದ್ದೀವಿ. ಸೊ ಇದು ಒಂದು ಚೆನ್ನಾಗಿರೋ ಒಂದು ಟೆಂಪಲ್, ಕುಂದೂರು ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಸ್ಥಾನ. ಇಲ್ಲಿ ಪಾನಿಪುರಿ ಅಲ್ಲ, ಮಸಾಲೆ ಪುರಿ, ಸಾರಿ ಮಸಾಲೆ. ಚೆನ್ನಾಗಿದೆ ಟೇಸ್ಟು. ಸಿಗ್ತೀನಿ ಮತ್ತೆ. ನೋಡಿ ಎಲ್ಲಿ ಬಂದಿದ್ದೀವಿ ಅಂದರೆ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಫೈನಲಿ ಅಲ್ಲೆಲ್ಲ ಮರ್ತು ಬಂದುಬಿಟ್ಟಿದ್ವಿ, ಫೈನಲಿ ಸಿಕ್ತು. ವಿಂಟರ್ ಕೆಫೆ. ಸೊ ಇಲ್ಲಿ ಕೇಕ್ ನೋಡೋಣ ಅಂತ ಬಂದ್ವಿ. ತುಂಬ ಅಲ್ಲಿ ಆ್ಯಕ್ಚುಲಿ ತೊಗೊಬೇಕಿತ್ತು, ಮರ್ತು ಬಂದುಬಿಟ್ವಿ. ಸೊ ಇಲ್ಲಿ ಯಾವುದು ಶಾಪ್ಸೇ ಇಲ್ಲ. ಫೈನಲಿ ಇದು ಕೆಫೆ ಸಿಕ್ತು. ಸೊ ಹಂಗಾಗಿ ಅದು ಇದೆಯೋ ಇಲ್ವೋ ಅನ್ನೋದು ಕನ್ಫರ್ಮ್ ಇಲ್ಲ. ಲೆಟ್ಸ್ ಸಿ, ನೋಡೋಣ. ಫೈನಲಿ ವಿ ಗಾಟ್ ದ ಕೇಕ್. ಬಟ್ ಇದರಲ್ಲಿ ಯಾವುದೂ ಇರಲಿಲ್ಲ, ಕಪ್ ಕೇಕ್ ಇತ್ತು. ಸೊ ಹಂಗಾಗಿ ಅದನ್ನೇ ತೊಗೊಂಡ್ವಿ. ಫೈನಲಿ ವಿ ಗಾಟ್. ಇದನ್ನು ಆ್ಯಕ್ಚುಲಿ ಯಾಕೆ ನಾನು ವಿಡಿಯೋ ಮಾಡಿಕೊಂಡೆ ಅಂತ ಅಂದರೆ, ನನಗೂ ಇದೊಂಥರ ಮೆಮೊರೇಬಲ್ ಒಂದು ಡೇ. ಸೊ ಫಸ್ಟ್ ಇಯರ್ ಅಲ್ವಾ, ಸೊ ಹಂಗಾಗಿ ನಾವು ಇಲ್ಲಿ ಕೇಕ್ ತೊಗೊಂಡಿದ್ದು ಅಂತ ಈ ನಮ್ಮ ಒಂದು ವ್ಲಾಗ್ನ ಇರಲಿ ಅಂತ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ ಇದೊಂಥರ ಕೆಫೆ. ನೋಡಿ ಇದರಲ್ಲಿ ಇದು ಬೇರೆ ಇದೆ. ಸ್ವಿಂಗ್ ಇದೆ.
ಸೊ ಫೈನಲಿ ಸಿಕ್ತು, ತೊಗೊಂಡ್ವಿ. ನನಗೆ ಅವಾಗಿಂದ ಅಂದ್ಕೊಂಡೆ ತೊಗೋಣ ಕೇಕ್ ತೊಗೋಣ. ಆ್ಯಕ್ಚುಲಿ ನಾನು ಖುಷಿಗೆ ಹೇಳೋದು ಬೇಡ, ಹಂಗೆ ತೊಗೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಮರ್ತೇ ಬಿಟ್ಟೆ. ಏನೋ ತುಂಬ ತೊಗೊತಾ ಇದ್ವಿ. ಸೊ ಆ ಗ್ಯಾಪ್ನ ಇದನ್ನು ಮರ್ತುಬಿಟ್ಟೆ. ಅಯ್ಯೋ ಮರ್ತುಬಿಟ್ನಲ್ಲ, ಇನ್ನೇನು ಮಾಡೋದು, ಖುಷಿಗೆ ಹೇಳಲೇಬೇಕು, ಇಲ್ಲಾಂದರೆ ತೊಗೊಳಕ್ಕಾಗಲ್ವಲ್ಲ ಅಂತ ಮತ್ತೆ ಖುಷಿಗೆ ಹೇಳಿ ಆಮೇಲೆ ಫೈನಲಿ ತೊಗೊಂಡ್ವಿ. ಯೇ ನೈಟ್ ವ್ಯೂ. ಆವಾಗಲೇ ನೀಟಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಫೈನಲಿ ವಿ ರೀಚ್ಡ್ ಅವರ್ ರೆಸಾರ್ಟ್. Oh shit. ಏನೋ ಕೇಳಲ್ಲ ಗೈಸ್, ಜಸ್ಟ್ ನಾವು ಇದು ಹೆಂಗೆ ಹೊಡೆಯೋದು ಫಸ್ಟು ಅಂತ ಕೇಳಿ. ಹಂಗೆ ಹೆಂಗೆ ಹಿಡ್ಕೊತಾರೆ ನೋಡೋಣ ಇರಿ. ಪ್ರತಿ ಅಷ್ಟು ದೂರ ಹೋಗಲ್ಲ ಕಣ, ನಿಂದು ಮುಂದೆ ಹೋಗೋ ಒಂದು ಸ್ವಲ್ಪ. ಇಲ್ಲಿ ನೇತಾಡ್ತೈತೆ ನೋಡ್ರಿ ಇಲ್ಲಿ ಗೈಸ್, ಹತ್ತಿರದಿಂದ ಹೊಡಿ ಪ್ರಯತ್ನ, ಹತ್ತಿರದಿಂದ. ಓ ನೈಸ್ ಒನ್ 8 points to Prati. ನಾವು ಬುಕ್ ಮಾಡಿರೋ ರೆಸಾರ್ಟ್ ಈ ಥರ ಇದೆ, ನೈಟ್ ವ್ಯೂ ರೆಸಾರ್ಟ್. ಇವಾಗ ನೈಟ್ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಪೀಸ್ ಆ್ಯಂಡ್ ಕಾಮಾಗಿದೆ. ಏನು ಡಿಸ್ಟರ್ಬೆನ್ಸ್ ಇಲ್ಲ, ಫುಲ್ ಸೈಲೆಂಟಾಗಿದೆ. ಎಲ್ಲ ಲೈಟ್ ಬೇರೆ ಆಫು.